ವಿಜಯನಗರ ಜಿಲ್ಲೆಯಲ್ಲಿ ಜನಕ್ಕೆ ಟೋಲ್ ಕಿರಿಕಿರಿ ಶುರುವಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ನಿಂದ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ ಅವೈಜ್ಞಾನಿಕ ಟೋಲ್ ಗೇಟ್ ನಿರ್ಮಾಣದಿಂದಾಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ. 35 ಕಿಲೋಮೀಟರ್ ಅಂತರದಲ್ಲೇ ರಸ್ತೆ ಸುಂಕ ವಸೂಲಿ ಮಾಡಲಾಗ್ತಾ ಇದೆ. ನಿಯಮದ ಪ್ರಕಾರ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಬೇಕು, ಅಷ್ಟರೊಳಗೆ ಮತ್ತೊಂದು ಟೋಲ್ ಇರಬಾರದು. ಆದರೆ ಇಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯರು ಕೂಡ ಟೋಲ್ ಗೇಟ್ ಶುಲ್ಕ ಕೊಡಲೇಬೇಕು ಅಂತ ಪರಿಸ್ಥಿತಿ. ಅಲ್ಲಿ ಸರ್ವಿಸ್ ರೋಡ್ ಇಲ್ಲ. ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಾನೆ ಹೇಳಬಹುದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದ್ರೆ, ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲ್ ಇಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನ ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನ ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದ್ರೆ ಆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೆ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನು ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನ ಈ ಟೋಲಿಂದ ಅನುಭವಿಸ್ತಾ ಇರತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, ಇದು ಟೋಲ್ ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದ್ರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ, 70 ಕಿಲೋಮೀಟರ್ 80 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜನಕ್ಕೆ ಟೋಲ್ ಕಿರಿಕಿರಿ ಶುರುವಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ನಿಂದ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ ಅವೈಜ್ಞಾನಿಕ ಟೋಲ್ ಗೇಟ್ ನಿರ್ಮಾಣದಿಂದಾಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ. 35 ಕಿಲೋಮೀಟರ್ ಅಂತರದಲ್ಲೇ ರಸ್ತೆ ಸುಂಕ ವಸೂಲಿ ಮಾಡಲಾಗ್ತಾ ಇದೆ. ನಿಯಮದ ಪ್ರಕಾರ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಬೇಕು, ಅಷ್ಟರೊಳಗೆ ಮತ್ತೊಂದು ಟೋಲ್ ಇರಬಾರದು. ಆದರೆ ಇಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯರು ಕೂಡ ಟೋಲ್ ಗೇಟ್ ಶುಲ್ಕ ಕೊಡಲೇಬೇಕು ಅಂತ ಪರಿಸ್ಥಿತಿ. ಅಲ್ಲಿ ಸರ್ವಿಸ್ ರೋಡ್ ಇಲ್ಲ. ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಾನೆ ಹೇಳಬಹುದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದ್ರೆ, ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲ್ ಇಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನ ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನ ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದ್ರೆ ಆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೆ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನು ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನ ಈ ಟೋಲಿಂದ ಅನುಭವಿಸ್ತಾ ಇರತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, ಇದು ಟೋಲ್ ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದ್ರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ,
70 ಕಿಲೋಮೀಟರ್ 80 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜನಕ್ಕೆ ಟೋಲ್ ಕಿರಿಕಿರಿ ಶುರುವಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ನಿಂದ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ ಅವೈಜ್ಞಾನಿಕ ಟೋಲ್ ಗೇಟ್ ನಿರ್ಮಾಣದಿಂದಾಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ. 35 ಕಿಲೋಮೀಟರ್ ಅಂತರದಲ್ಲೇ ರಸ್ತೆ ಸುಂಕ ವಸೂಲಿ ಮಾಡಲಾಗ್ತಾ ಇದೆ. ನಿಯಮದ ಪ್ರಕಾರ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಬೇಕು, ಅಷ್ಟರೊಳಗೆ ಮತ್ತೊಂದು ಟೋಲ್ ಇರಬಾರದು. ಆದರೆ ಇಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯರು ಕೂಡ ಟೋಲ್ ಗೇಟ್ ಶುಲ್ಕ ಕೊಡಲೇಬೇಕು ಅಂತ ಪರಿಸ್ಥಿತಿ. ಅಲ್ಲಿ ಸರ್ವಿಸ್ ರೋಡ್ ಇಲ್ಲ. ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಾನೆ ಹೇಳ್ಬೋದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ತಿಮ್ಲಾಪುರ ಟೋಲ್ನ ಬಳಿ ಇದ್ದೇವೆ. ಈ ತಿಮ್ಲಾಪುರ ಟೋಲ್ ಎಷ್ಟು ಡಿಸ್ಟೆನ್ಸ್ ಅಂತೇಳಿ ಹೇಳೋದಾದ್ರೆ, ಏನು ಹಿಟ್ನಾಳ್ ಟೋಲ್ ಏನಿದೆ, ಆ ಹಿಟ್ನಾಳ್ ಟೋಲ್ ಇಂದ ಇಲ್ಲಿ ಕೇವಲ 45 ಕಿಲೋಮೀಟರ್ ಅಂತರ ಇರತಕ್ಕಂಥದ್ದನ್ನ ನಾವು ಗಮನಿಸ್ತೀವಿ. ನಿಯಮದ ಪ್ರಕಾರ ಒಂದು ಟೋಲು 60 ಕಿಲೋಮೀಟರ್ ವ್ಯಾಪ್ತಿಯನ್ನ ಮೀರಬೇಕು ಅಂತಕ್ಕಂಥದ್ದಿದೆ. ಅದರ ಜೊತೆಗೆ ಈ ಟೋಲ್ನ ಸುತ್ತಮುತ್ತ ಇರತಕ್ಕಂತಹ 20 ಕಿಲೋಮೀಟರ್ ಹಳ್ಳಿಯ ಜನರಿಗೆ ಏನು ಉಚಿತವಾಗಿ ವಾಹನಗಳನ್ನು ಬಿಡಬೇಕು ಅಂತಕ್ಕಂಥ ನಿಯಮ ಇದೆ. ಆದ್ರೆ ಆ ಯಾವುದೇ ನಿಯಮಗಳನ್ನ ಪಾಲನೆ ಮಾಡದೆ ಈ ಟೋಲ್ ಕೆಲಸ ಮಾಡ್ತಾ ಇದೆ ಅಂತಾನೆ ಹೇಳ್ಬೋದು. ಸಾಕಷ್ಟು ಬಾರಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗದೆ ಇರತಕ್ಕಂಥದ್ದು ಈ ಭಾಗದಲ್ಲಿ ನಾವು ನೋಡಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ವಾಹನಗಳು ಬರ್ತಾ ಇರತಕ್ಕಂಥದ್ದನ್ನ ಗಮನಿಸ್ತೀವಿ. ಅದರ ಜೊತೆಗೆ ಇದು ರಾಷ್ಟ್ರೀಯ ಹೆದ್ದಾರಿ 50 ಏನೋ ಚಿತ್ರದುರ್ಗದಿಂದ ಬಿಜಾಪುರಕ್ಕೆ ಹೋಗ್ತಕ್ಕಂಥ ಈ ಒಂದು ರಾಷ್ಟ್ರೀಯ ಹೆದ್ದಾರಿ ಇರ್ತಕ್ಕಂಥದ್ದು. ಈ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಅತಿ ಹೆಚ್ಚು ವಾಹನಗಳು ಓಡಾಡ್ತವೆ. ಇಲ್ಲಿರ್ತಕ್ಕಂಥ ಸುತ್ತಮುತ್ತ ಜನ ಏನಿದ್ದಾರೆ, ತಿಮ್ಲಾಪುರ ಆಗಿರ್ಬೋದು, ಚಿಲಕನಟ್ಟಿ ಆಗಿರ್ಬೋದು, ಅದರ ಜೊತೆ ದೇವಲಾಪುರ ಆಗಿರ್ಬೋದು, ಅದರ ಜೊತೆಗೆ ಶಿವಪುರದ ಈ ಒಂದು ಗ್ರಾಮಸ್ಥರು ಕೂಡ ಸಾಕಷ್ಟು ಕಿರಿಕಿರಿಯನ್ನ ಈ ಟೋಲಿಂದ ಅನುಭವಿಸ್ತಾ ಇರತಕ್ಕಂಥದ್ದು. ಹೆಚ್ಚಿನ ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ವಾಹನ ಸಂಚಾರಗಳು ಕೂಡ ಓಡಾಡ್ತಿದ್ದಾವೆ. ಇಲ್ಲಿ ಚಾಲಕರೊಬ್ಬರು ಬರ್ತಾ ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಕ್ಕಂತಹ ಪ್ರಯತ್ನವನ್ನ ನಾನು ಮಾಡ್ತೀನಿ. ಸರ್, ಇದು ಟೋಲ್ ಅವೈಜ್ಞಾನಿಕ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ, ಏನ್ ಹೇಳಕ್ ಬಯಸ್ತೀರಿ ಸರ್? ಹೌದು ಸರ್, ಅವೈಜ್ಞಾನಿಕನೇ ಇದೆ. ಯಾಕಂತ ಕೇಳಿದ್ರೆ ಸುಮಾರು ಸರ್ಕಾರ ಗೈಡ್ಲೈನ್ ಏನಿದೆ, 70 ಕಿಲೋಮೀಟರ್ 80 ಕಿಲೋಮೀಟರ್ ಒಂದು ಟೋಲ್ ಗೇಟ್ ಅಂತ ಇದೆ. ಶೀಘ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಜನಕ್ಕೆ ಟೋಲ್ ಕಿರಿಕಿರಿ ಶುರುವಾಗಿದೆ. ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ನಿಂದ ಜನಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ. ರಾಷ್ಟ್ರೀಯ ಹೈವೇ ಅಭಿವೃದ್ಧಿ ಪ್ರಾಧಿಕಾರ ನಿರ್ಮಾಣ ಮಾಡಿರ್ತಕ್ಕಂಥ ಟೋಲ್ ಅವೈಜ್ಞಾನಿಕ ಟೋಲ್ ಗೇಟ್ ನಿರ್ಮಾಣದಿಂದಾಗಿ ಜನಕ್ಕೆ ತೊಂದರೆ ಆಗ್ತಾ ಇದೆ. 35 ಕಿಲೋಮೀಟರ್ ಅಂತರದಲ್ಲೇ ರಸ್ತೆ ಸುಂಕ ವಸೂಲಿ ಮಾಡಲಾಗ್ತಾ ಇದೆ. ನಿಯಮದ ಪ್ರಕಾರ 60 ಕಿಲೋಮೀಟರ್ ಅಂತರದಲ್ಲಿ ಟೋಲ್ ಇರಬೇಕು, ಅಷ್ಟರೊಳಗೆ ಮತ್ತೊಂದು ಟೋಲ್ ಇರಬಾರದು. ಆದರೆ ಇಲ್ಲಿ ಟೋಲ್ ಗೇಟ್ ನಿರ್ಮಾಣ ಮಾಡಲಾಗಿದೆ. ಸ್ಥಳೀಯರು ಕೂಡ ಟೋಲ್ ಗೇಟ್ ಶುಲ್ಕ ಕೊಡಲೇಬೇಕು ಅಂತ ಪರಿಸ್ಥಿತಿ. ಅಲ್ಲಿ ಸರ್ವಿಸ್ ರೋಡ್ ಇಲ್ಲ. ಹಾದು ಹೋಗಿರ್ತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅವೈಜ್ಞಾನಿಕ ಟೋಲ್ಗಳ ಹಾವಳಿ ಆಗಿದೆ ಅಂತಾನೆ ಹೇಳ್ಬೋದು. ನಾವಿದ್ದೀವಿ ರಾಷ್ಟ್ರೀಯ ಹೆದ್ದಾರಿ 50 ವಿಜಯನಗರ ಜಿಲ್ಲೆಯ